ಮಾತ್ರ ಕರೆಕ್ಟ್. ಒಂದ್ ದಿನಕ್ಕೆ ಎಷ್ಟು ಗ್ಲಾಸ್ ಆಫ್ ಫ್ರೆಶ್ ಕುಡಿತಾರೆ? ಮಿನಿ ಮಿಲಿಟರಿ ಹೋಟ್ಲ್ ಅವಳು. ಮಿನಿ ಮಿಲಿಟರಿ ಹೋಟ್ಲ್ ಈಸ್ ಈಕ್ವಲ್ಸ್ ಟು ಸ್ಫೂರ್ತಿ ವ್ಲಾಗ್ಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇಟಾಲಿಯನ್ ಪಾಸ್ತಾ ಮಾಡ್ತಾ ಇದ್ದೀನಿ. ಯಾವಾಗೂ ನಾನು ಚೆನ್ನಾಗಿರೋದೇ ತೋರಿಸ್ತೀನಲ್ಲ, ಇವತ್ತು ಚೆನ್ನಾಗಿಲ್ದಿರೋದು ತೋರಿಸ್ತೀನಿ ಬನ್ನಿ ಗೈಸ್. ಅಂದರೆ ಇದು ಸೂಪರ್ ಆಗೈತೆ, ನಾಟ್ ಅಬೌಟ್ ದಿಸ್. ಇದರ ಮೇಲುಗಡೆ ಸ್ವಲ್ಪ ಹೋಪ್ಸ್ ಹಾಕಿ. ಒಂದು ಚೀಸ್ ಸಾಕಾ, ಇನ್ನೊಂದು ಚೀಸ್ ಬೇಕಾ ನಿಮಗೆ? I like cheesy. You like cheesy? So I'm asking you one question. You like one cheese? Indirect answer. You should understand. ಇಟ್ಟಿಟ್ಟೆ ಬರ್ತಾ ಇದೆ. ಇನ್ನೊಂದು ಚೀಸ್ ಬೇಕಂತೆ ಯಶಿಕಾಗೆ. ಸೊ ಇನ್ನೊಂದು ಚೀಸ್ ಹಾಕ್ಬಿಡೋಣ. ಮೊನ್ನೆ ನಾವು ಒಂದೇ ಸಾಕ. ನಾನು ಸ್ವಲ್ಪ ಹೊತ್ತಿದ್ದು ಹಂಗೆ ವಾಮ್ ಆದರೆ ರೆಡಿ. ಇಲ್ಲಿ ನೋಡಿ ಗೈಸ್ ಡಿಸಾಸ್ಟರ್. ಪೂರ್ತಿ ಮಾಡಿರೋ ಡಿಸಾಸ್ಟರ್. ನಮ್ಮ ಅಕ್ಕ ಮೊಸರು ಕಾಯಿಸಿದಾಳೆ. ನಾನು ಹಾಲು ನಮ್ಮದು ಇದು ಬರುತ್ತಾಯ್ತಾ, ಹಸು ಹಾಲು. ವಾರಕ್ಕೆ 2 ದಿನ ಹಸು ಹಾಲು ತೊಗೊಬರ್ತಾರೆ. ಸೊ ಐ ಥಾಟ್ ನೆನ್ನೆ ಫ್ರೈಡೇ ಇತ್ತು. ಸೊ ಇವತ್ತು ನಮ್ಮಮ್ಮ ಸ್ವಲ್ಪ ಹುಷಾರಿಲ್ಲ, ನಮ್ಮ ಮಮ್ಮಿಗೆ ಅಲ್ಲ, ನೆನ್ನೆ ಮಧ್ಯಾಹ್ನದಿಂದ ಫುಲ್ ಹುಷಾರಿಲ್ಲ ಗೈಸ್. ಸೊ ಅದಕ್ಕೆ ನಮ್ಮ ಮಮ್ಮಿ ಪೀಸಾಗಿ ರೆಸ್ಟ್ ಮಾಡ್ತಾವ್ರೆ. ಮಾಡಿ ಹಾಲ್ಗೆ ಹೆಪ್ಪಾಕೋಣ, ಸೊ ದಟ್ ಮೊಸರು ಆಗುತ್ತೆ ಇವತ್ತು ನೈಟ್. ಆಮೇಲೆ ಮಮ್ಮಿ ಎದ್ಬಿಟ್ಟು ಹೊಗಳ್ತಾರೆ, ನಂಗೆ ಹೋಗಿಲಿಕ್ಕೆ ಬೇಡ. ನಾನು ಹಂಗೆ ಅನ್ಕೊಂಡಿದ್ದೆ ಗೈಸ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಾಲನ್ನ ಸ್ಟವ್ ಮಾಡಿಟ್ಟು ಉರಿ ಕಮ್ಮಿ ಇಟ್ಟೆ. ಒಂಚೂರು ಬೆಚ್ಚಗಾಗಲಿ ಸಾಕು ಅಂತ. ನೋಡಿ ಗೈಸ್ ಇದು ನಮ್ಮದು ಫಾರ್ಮ್ ಹೌಸಲ್ಲಿ ನಮ್ಮ ಆಂಟಿ ಹೆಸರು, ಸೊ ಮಂಜುಳಾ ಆಂಟಿ ಬೆಳೆಸಿರೋ ದಂಟು ಸೊಪ್ಪು. ಆ್ಯಕ್ಚುಲಿ ನಾನು ಈ ಸೊಪ್ಪು ನೋಡೋಕ್ಕಿಂತ ಮುಂಚೆ ಪಾಲಕ್ನ ತರಿಸಿದ್ದೀನಿ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ವಿ ಆರ್ ಈಟಿಂಗ್ ಫುಲ್ ವೆಜಿಟೇರಿಯನ್. ಸೊ ಐ ಮೇಕ್ ಪಪ್ಪು ಮಾಡ್ತಾಯಿದ್ದೀನಿ. ನಾಗಾರ್ಜುನ ಸ್ಟೈಲ್, ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು. ಸೊ ನಂಗೆ ಫುಲ್ ಡೌಟ್ ಐತೆ, ಇದು ನಮ್ಮಮ್ಮ ಎಪ್ಪ ಹಾಕೋರ ಅಥವಾ ನಮ್ಮಮ್ಮ ಎಪ್ಪ ಹಾಕಿಲ್ಲ. ಹಾಕ್ತೀರ ನಾನು ಕಾಯಿಸಿದ್ದೀನೋ ಇಲ್ಲ, ಹಾಕಿಲ್ಲ ಅಂತಂದರೆ ಇಟ್ಸ್ ನಾರ್ಮಲ್ ಹಾಲು. ಸೊ ನಾನು ಸೋಸ್ಬಿಟ್ಟು ಐ ಕ್ಯಾನ್ ಮೇಕ್ ರಸಮಲೈ, ರಸಗುಲ್ಲ, ಐ ಕ್ಯಾನ್ ಮೇಕ್ ಪನ್ನೀರ್, ವಾಟ್ ಎವರ್. ಬಟ್ ಇವಾಗ ಇದೇನಾದರೂ ಮೊಸರಾಗಿ ಹಿಂಗೆ ಬ್ರೇಕ್ ಆಗಿದ್ರೆ ಆಫ್ಟರ್ ರಿಸರ್ಚ್ ನಾನು ಏನು ಮಾಡ್ಬೋದು ಅಂತ ಅದು ಗೊತ್ತಾಗ್ತದೆ. ಕನ್ಫ್ಯೂಷನ್. ಯಶಿಕಾ, ನಿಂಗೆ ಗೊತ್ತಾಗಿದ್ರೆ ನೀನು ಬಂದು ನೋಡ್ಕೊ. ವೈ ಆರ್ ಯು ಬೀಯಿಂಗ್ ಸೋ ರೂಡ್? ಓ ಯಶಿಕಾ, ಇವತ್ತು ಗುಡ್ ಮಾರ್ನಿಂಗ್ ಹೇಳಿಲ್ಲ. ಗುಡ್ ಮಾರ್ನಿಂಗ್. ಸೊ ದಿಸ್ ಈಸ್ ಚೀಸಿ ಪಾಸ್ತಾ. ಫನ್ ಫೋಟೋ ಹಿಡಿಬೇಕು, ಕೊಡಿಲಿ. ಕ್ರೀಮಿ ಸಾಸಿ ಪಾಸ್ತಾ. ಸೊ ಇದನ್ನು ಮಿಕ್ಸ್ ಮಾಡೋದು. ಆ್ಯಕ್ಚುಲಿ ಇದ್ರದ್ದು ಚೀಸ್ ಫುಲ್ ಬರಲ್ಲ, ಯಾಕಂದರೆ ಇದು ಚೀಸ್ ಸ್ಲೈಸ್ ಅಲ್ಲ. ಸೊ ಇಟ್ ವೋಂಟ್ ಕಮ್. ಓ ಮೈ ಗಾಡ್, ಇಟ್ಸ್ ಸೋ ಕ್ರೀಮಿ ಬ್ರೋ, so creamy. Ishika, what do you feel? You have a sister like this, like highly talented sister. Like how good you feel? Anta. Just out of curiosity asking this question. I feel very blessed that I have a sister like you. Okay. Whom should I beg to make something? Whom should I beg to make cookies? I'm very grateful to her. Actually mood ಇರಬೇಕು ಗೈಸ್. ಇವಾಗ ಏನಾರ ಮಾಡಬೇಕು ಅಂದರೆ very grateful to having a moody sister. ಬಾ, ಇವಾಗ ಇದನ್ನು ಟೇಸ್ಟ್ ಮಾಡಬೇಕು ನೀನು. ಫಸ್ಟ್ ನೀನು ತಿನ್ನಬೇಕು. ನಾನು ತಿನ್ನಿ. ಇನ್ನು ಬೇಕು. ಇಟ್ಸ್ ನೈಸ್. ಇಲ್ಲೆಲ್ಲ ಶೂದಿಂಗ್ ಆಗಿದೆ, ಬಿಸಿ ಬಿಸಿ ಶೂದಿಂಗ್ ಆಗಿದೆಯಾ? ಹೋಗು ಗೈಸ್, ನನ್ನ ಕೈಯಾರೆ ನಿನಗೆ ಒಂದು ಪೋಷಣೆ ಚೆನ್ನಾಯ್ತಾ? ನನ್ನ ಹ್ಯಾರಾಸ್ ಮಾಡ್ತಾಳೆ. ಚೆನ್ನಾಯ್ತಾನೆ. ಚೆನ್ನಾಗಿದೆ ಮಮ್ಮಿ. ನೀನು ದಂಟಪ್ಪಲ್ಲಿ ಏನು ಮಮ್ಮಿ ಮಾಡ್ಬೋದು? ಫಾರ್ಮ್ ಹೌಸಿಂದ ತಂದಾನೆ. ನೋಡಿದ್ರೆ ನಾನು ಪಾಲಕ್ ತರಿಸ್ಬಿಟ್ಟಿದ್ದೀನಿ. ಒಂದು ಸುದ್ದಿ ಗೈಸ್, ನಮ್ಮಮ್ಮ ಹಾಲ್ಗೆ ಎಪ್ಪಾಕಿಲ್ಲ. ಓ ಮೈ ಗಾಡ್, ದಿಸ್ ಇಸ್ ಪನ್ನೀರ್ ರೈಟ್ ನೌ. ಸ್ಫೂರ್ತಿ, ಚೆನ್ನಾಯ್ತೆ. ಡೋಂಟ್ ಬಿ ಶೈ ಸೋನು. ಅರೆ ಬಿಸಿ 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 ಸುಟ್ಟೋಯ್ತು. ಬಾಯ್ 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 ಬಾಯ್.
ಆಲ್ರೆಡಿ ಇದು ಪನ್ನೀರ್ ಕ್ರಿಯೇಟ್ ಆಗಿತ್ತು, ಮಿಲ್ಕಲ್ಲಿ ಕರ್ಡಲ್ಸ್ ಎಲ್ಲ ಬಂದಿತ್ತು. ಅದನ್ನು ಇನ್ನೂ ಸ್ವಲ್ಪ ಸ್ಟಿಫ್ ಕರ್ಡಲ್ಸ್ ಮಾಡೋಕ್ಕೆ ನಾನು ಇನ್ನೊಂದು ಸ್ವಲ್ಪ ಲೈಮ್ ಜ್ಯೂಸ್ನ ಆ್ಯಡ್ ಮಾಡಿದ್ದೀನಿ. ವಿನೆಗರ್ ಇದ್ದರೆ ವಿನೆಗರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನ ಹಾಗೆ ಮಿಕ್ಸ್ ಮಾಡಿಟ್ಟಿದ್ದೆ. ಮತ್ತು ಅಷ್ಟೇ ಚಿಕ್ಕ ಪೋರ್ಷನಲ್ಲಿ ನಾವು ಇವಾಗ ರಸಮಲೈ ರಸಗುಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನು ಪನ್ನೀರಾಗೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಪರಾಟಾಗೆ ಹಾಕೋಕ್ಕೆ ಅಂತ ಸ್ಟಫಿಂಗ್ ರೆಡಿ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಸ್ಪಿನಾಚ್ ಏನಿತ್ತು ಪಾಲಕ್ ಸೊಪ್ಪು ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಪಪ್ಪು ಮಾಡೋಣ ಅಂತ ಅಂದ್ಬಿಟ್ಟು. ದಿಸ್ ದಾಲ್ ಇಸ್ ವೆರಿ ನ್ಯೂಟ್ರಿಷಿಯಸ್ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್. ಆ್ಯಂಡ್ ಸ್ಪಿನಾಚ್ ಎಲ್ಲ ಅಷ್ಟೊಂದು ಈಸಿಯಾಗಿ ಯಾರೂ ತಿನ್ನಲ್ಲ. ಸೊ ಅದಕ್ಕೆ ಈ ಥರ ಪಾಲಕ್ ಕಿಚಡಿ ಮಾಡಿದಾಗ ಅಥವಾ ಪಾಲಾಕ್ದು ದಾಲ್ ಮಾಡಿದಾಗ ಎಲ್ಲ ಯೂಸ್ ಮಾಡ್ತಿರ್ತೀನಿ. ಆರೆಲ್ಸ್ ಅದನ್ನು ಬ್ರ್ಯಾಂಚ್ ಮಾಡಿಬಿಟ್ಟು ಪಾಸ್ತಾಗೆ ಹಾಕೋದು ಅಥವಾ ಇವಾಗ ಡೋ ಎಲ್ಲ ಕಲಿಸ್ತೀವಲ್ಲ, ಸೊ ಅದಕ್ಕೇನಾದರೂ ಹಾಕ್ಬಿಟ್ಟು ಕಲಿಸೋದು. ಸೊ ಈ ಥರ ಎನಿ ಅದರ್ ವೇಯಲ್ಲಿ ಇಂಟೇಕ್ ಮಾಡೋ ಥರ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಾನು ಪರಾಟ ಮಾಡೋಕ್ಕೆ ಇವತ್ತು ಪನ್ನೀರ್ ಪರಾಟ ಅಲ್ವಾ, ಸೊ ಅದಕ್ಕೆ ಸ್ಟಫ್ ಮಾಡಿಬಿಟ್ಟು ಪನ್ನೀರನ್ನ ಆಮೇಲೆ ಈ ಥರ ಪರಾಟ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡುವಾಗ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ಇದನ್ನು ನಿಮ್ಮನೆಲ್ಲೂ ಕೂಡ ಟ್ರೈ ಮಾಡಿ. ಇಟ್ಸ್ ವೆರಿ ಸಿಂಪಲ್, ನಾರ್ಮಲ್ ಚಪಾತಿ ಮಾಡೋ ಥರನೇ, ಬಟ್ ಪನ್ನೀರ್ಗೆ ಸ್ವಲ್ಪ ಮಸಾಲಾಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫ್ ಮಾಡಿಬಿಟ್ಟು ರೋಲ್ ಮಾಡ್ಬೋದು. ಸ್ಮೂತಾಗಿ ರೋಲ್ ಕೂಡ ಮಾಡ್ಬೋದು. ಇನ್ಫ್ಯಾಕ್ಟ್ ಆಲೂ ಪರಾಟಾಗಿಂತ ಈಸಿ ದಿಸ್ ಪನ್ನೀರ್ ಪರಾಟ. ಮತ್ತು ಅಷ್ಟೊತ್ತಿಗೆ ದಾಲ್ ಕೂಡ ರೆಡಿ ಆಯಿತು. ಸೊ ಇವತ್ತು ನಮ್ಮ ಮನೇಲಿ ಫುಲ್ ವೆಜಿಟೇರಿಯನ್ ಲಂಚ್. ಇದು ಹಪ್ಪಳ ಕರಿಯೋಕೆ ಎಣ್ಣೆ ಗೈಸ್, ಹಪ್ಪಳ ಕರಿತೀನಿ ನಾನು ಇವಾಗ. ಎಣ್ಣೆ ಬೇಕು ಇವತ್ತು ಹಪ್ಪಳ ಸಂಡಿಗೆ ಆಲ್ ದಟ್ ವಿ ಆರ್ ಗೋಯಿಂಗ್ ಟು ಡೂ. ಗೈಸ್ ವಿಡಿಯೋಗ್ರಾಫರ್ ಸರಿ ಇಲ್ಲ ಗೈಸ್. ನೋಡಿ 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 ಸಾಕಲ್ಲ ಇಷ್ಟು, ಇನ್ನ ಬೇಕಾ? ಇರು ಬೇಡ 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 ಬೇಡ. ಪೂರ್ತಿ ಕ್ಯಾಮ್ರಾಮನ್ ಆಗ್ಬೇಕಾದ್ರೆ ನಿಮ್ಮ ಲೈಫ್ಗೆ ಥ್ರೆಟ್ ಇದೆ. ವಿಡಿಯೋಗೋಸ್ಕರ ನಾನು ಯಾವ ಹಂತಕ್ಕೂ ತಲುಪಿದ್ದೀನಿ. ಇವಾಗ ಹಪ್ಪಳ ಮಾಡಬೇಕು ಯಾಕಂದರೆ ಇದು ಸಂಡಿಗೆ. ನೀನು ನೋಡಿ ಇವಾಗ ಈಗ ಇರುತ್ತಲ್ಲ ಸಾರು, ಇದ್ರೊಳಗಡೆ ಕಮ್ಮಿ ಎರಡು ಶೋ. ಇದು ಹೊಸ ಫ್ರೆಶ್ ಹಪ್ಪಳ. ಓಕೆ, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿಬಿಟ್ಟು ಉಪ್ಪಿನಕಾಯಿ ಇರಬೇಕು. ದಿಸ್ ಇಸ್ ಆರ್ ಊಟ ಫಾರ್ ಟು ನೈಟ್. ಅಯ್ಯೋ ಟುಡೇ ಲಂಚು. ತಾಯಿ ಕಾಯಿಲೆ ಬಿದ್ದು ಮಾಡ್ಕೊಂಡು ತಿಂತಾರೆ. ತಾಯಿ ಕಾಯಿಲೆ ಬಿದ್ದರೆ ತಾಯಿಗೋಸ್ಕರ ಇಡ್ಲಿ ಆಚೆಯಿಂದ ಇಡ್ಲಿ ತಂದು ಹಾಕಿದ್ರಿ ಗಾಯಿ. ನಾವಲ್ಲ, ನಮ್ಮಪ್ಪ ಹೆಂಡತಿ ಮೇಲಿರೋ ಪ್ರೀತಿಗೆ ಆಚೆಯಿಂದ ಇಡ್ಲಿ ತರಿಸಿ. ಚಟ್ನಿ ಜೊತೆನಾ ಸಕ್ಕರೆ ಜೊತೆನಮ್ಮ? ಸಾಂಬಾರು ಚಟ್ನಿ ಸಾಂಬಾರು ಓಪನ್ ಆಗಿಲ್ಲ. ಸೊ ಯಾ ಗೈಸ್ ಇಷ್ಟೇ. ಬಾಯ್. ಕಮ್ ಗೈಸ್ ಯಮ್ಮಗಿತ್ತು ಕಾಣಿಸ್ತಾ ಗೈಸ್? ನೋಡಿ ಗೈಸ್, ದೀಸ್ ಆರ್ ದ ಪರಾಟಾಸ್. ದಟ್ಸ್ ಸೋ ಲೈಟ್ ವಿತ್ ಗೀ, ಜಸ್ಟ್ ಗೀ, ಯಮ್. ಜೊತೆಗೆ ಪಾಲಕ್ ದಾಲ್ ಜೊತೆ ಡಿಪ್ ಮಾಡ್ಕೊಂಡು ತಿಂದ್ಬಿಟ್ಟು ಅದ್ರ ಜೊತೆ ಮೊಸರು ಹಾಕೊಂಡು ಆವಕಾಯಿ ಹಾಕೊಂಡು ತಿಂದರೆ ಕ್ರೇಜಿ. ನಮ್ಮ ಪಾಪು ನೋಡಿ ಗೈಸ್, ನಮ್ಮ ಪಾಪು. ಮತ್ತು ಅವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗಂತ ಬ್ರೆಡ್ ಟೋಸ್ಟ್ ಮಾಡಿದೆ, ಜೊತೆಗೆ ಚೀಸ್ ಹಾಕ್ಬಿಟ್ಟು. ಯೂಶ್ವಲಿ ನಾರ್ಮಲ್ ಲೋಕಲ್ ಬೇಕ್ರೀಸಲ್ಲೆಲ್ಲ ಸಿಗುತ್ತಲ್ವ ಬ್ರೆಡ್ ಟೋಸ್ಟ್, ಅದು ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಎಕ್ಸಾಕ್ಟ್ ಅದೇ ಥರ, ಬಟ್ ಸ್ವಲ್ಪ ಡಿಫ್ರೆಂಟ್ ವರ್ಷನಲ್ಲಿ ಮಕ್ಕಳೆಲ್ಲ ತಿನ್ನೋದಿರ್ತಾರೆ. ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಹಾಯ್ ಗಾಯ್ಸ್, ಇವತ್ತು ಸಂಡೇ. ಆ್ಯಂಡ್ ಇವತ್ತು ಸಂಡೇ ಸ್ಪೆಷಲ್ ಏನಂತಂದರೆ, ಸೊ ಇದು ಮಟನ್ ಸಾರ್ದು ಮಸಾಲ. ಮಟನ್ ಸಾರಿಗೆ ಇವತ್ತು ಸ್ಪೆಷಲಾಗಿ ಟೊಮೆಟೊ ಹಾಕಿದ್ದೀವಿ. ನಮ್ಮ ಮಮ್ಮಿ ಸ್ಟೈಲಲ್ಲಿ ಟೊಮೆಟೊ ಹಾಕಲ್ಲ ಗೈಸ್. ಅರೆ ಇವತ್ತು ನಮ್ಮಮ್ಮ ಪರ್ಮಿಷನ್ ತೊಗೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಮಟನ್ಗೆ ಚಿಕನ್ಗೆ ಯಾವುದಕ್ಕೂ ನಾವು ಟೊಮೆಟೊನೇ ಯೂಸ್ ಮಾಡಲ್ಲ. ಸೊ ಇವತ್ತು ಯೂಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಮಟನ್ ಅಲ್ಲಿ ಫುಲ್ಲು ಫ್ಯಾಟು. ದಿಸ್ ಈಸ್ ದ ಮಟನ್ ಐ ರಿಯಲಿ ಲವ್. ಅದರಲ್ಲಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಟನ್ ಫಾರ್ ಬಿರಿಯಾನಿಗೆ ಮಟನ್ ಗೈಸ್. ಇದು ಫುಲ್ ಕುಕ್ ಆಗೈತೆ. ಅಲ್ಲಿ ಶೋ ಯು ಗೈಸ್ ಹೆಂಗಿರ್ತೈತೆ ಅಂತೇಳಿ.
ಮೈ ಗಾಡ್ ಬರೀ ನಲ್ಲೀಸ್ ಐತೆ ಇದರಲ್ಲಿ. ಇವತ್ತು ನಮ್ಮ ಅಪ್ಪಗೇನೋ ಬರೀ ನಲ್ಲಿ ಮೂಳೆ ಹಾಕಿರೋ ಬಿರಿಯಾನಿ ತಿನ್ಬೇಕಂತೆ, ಅದಕ್ಕೆ ಬರೀ ನಲ್ಲಿಸಿ 1 2 3 4 ಬರೀ ನಲ್ಲೀಸ್. ಇಷ್ಟೊಂದು ಬೋನ್ ಮ್ಯಾರೋ. ಮತ್ತು ಇದು ಮಮ್ಮಿ ನಿನ್ನ ಫೇವ್ರೆಟ್ ಪೀಸು. ಇದು ನಮ್ಮ ಅಮ್ಮದ ಫೇವ್ರೆಟ್ ಪೀಸ್ ಗೈಸ್. ಜೊತೆಯಲ್ಲಿ ದಿಸ್ ಇಸ್ ಕೊಬ್ಬು. ಸೊ ಇದು ಕುಕ್ ಆಗಿರೋದು. ಇವಾಗ ಇದಕ್ಕೆ ಮಸಾಲ ರುಬ್ಬಿ ಹಾಕಿ ಮಾಡೋ ಮಟನ್ ಸಾರು. ಸೊ ಇಷ್ಟು ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ಸ್ ಅಷ್ಟೇ. ಜಸ್ಟ್ 2 ವೆರೈಟೀಸ್. ಇದ್ರ ಜೊತೆ ಮುದ್ದೆ, ಅನ್ನ, ಸಾರು, ಅನ್ನ, ರಸ ಇರ್ತೈತೆ ಅಷ್ಟೇ. ಸಂಡೇ ಈಸ್ ಎವ್ರಿ ಒನ್ಸ್ ಫೇವ್ರೆಟ್ ಥರ ರಿಲ್ಯಾಕ್ಸ್ ಮಾಡಿಕೊಂಡು ಲೇಸಿ ವೀಕೆಂಡ್ಸ್ನ ಎಂಜಾಯ್ ಮಾಡೋದು. ಸೊ ನಮ್ಮದು ಕೂಡ ಯೂಶ್ವಲಾಗಿ ಹಾಗೆ ಇರುತ್ತೆ. ಸ್ಕೂಲ್ ಕಾಲೇಜ್ ಎಲ್ಲರಿಗೂ ರಜಾ, ಮತ್ತು ಒಂಥರ ಲೇಸಿಯಾಗಿ ಯಮ್ಮಿ ಫುಡ್ಸ್ನ ಪ್ರಿಪೇರ್ ಮಾಡಿಕೊಂಡು ಯಾರ್ಯಾರಿಗೆ ಏನು ಇಷ್ಟ ಆಗುತ್ತೋ ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ಚೀಟ್ ಡೇ ಥರ, ಲೇಸಿ ಡೇ ಥರ ಎಂಜಾಯ್ ಮಾಡ್ತೀವಿ. ನಮಗಂತೂ ಸಂಡೇಸ್ ಆರ್ ವೆರಿ ಫೇವ್ರೇಟ್. ಅದರಲ್ಲೂ ಮೂವೀಸ್ ಅದು ಏನಾನ ಇದ್ಬಿಟ್ರೆ ಅದನ್ನು ನೋಡಿಕೊಂಡು ಚಿಲ್ ಮಾಡ್ತಿರ್ತೀವಿ. ಸೊ ಹೌ ವಿಲ್ ಯೋರ್ ಸಂಡೇ ಬಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ರೀಸೆಂಟಾಗಿ ತಂದಿರೋ ಚಿಲ್ಲಿ ಪೌಡರು ಸ್ವಲ್ಪ ಜಾಸ್ತಿ ಕಲರ್ ಬಿಡ್ತೈತೆ ಗೈಸ್. ಅದು ಬೇರೆ ಬ್ರ್ಯಾಂಡ್ ಇದು ತೊಗೊಂಬಂದ್ವಿ ಇವತ್ತು ಟ್ರೈ ಮಾಡೋಣ ಅಂತ. ಅದು ನೋಡಿದ್ರೆ ಅದು ಕಲರು ಒಳ್ಳೆ ಫುಡ್ ಕಲರ್ ಹಾಕಿದ್ರೆ ಬರಲ್ವಾ ಆ ಥರ ಬರ್ತೈತೆ. ಖಾರ ಕಮ್ಮಿ ಇರ್ತೈತೆ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ರೂ ಫುಲ್ ರೆಡ್ ಆಗೋಗ್ತೈತೆ. ಇವಾಗ ನಾನು ಮಾಡಿರೋದು ಗ್ರೀನ್ ಕಲರ್ ಬಿರಿಯಾನಿ ನನ್ನ ಪ್ರಕಾರ. ಬಿಕಾಸ್ ಮಸಾಲ ಎಲ್ಲ ಗ್ರೀನ್, ಚಿಲ್ಲಿ ಮತ್ತು ಅದು ಇದು ಎಲ್ಲ ಗ್ರೀನು. ಒಂದೇ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಫುಲ್ ಬಿರಿಯಾನಿ ರೆಡ್ ಆಗೋಗೈತೆ. ಇಟ್ಸ್ ಮೋರ್ ಲೈಕ್ ಟೊಮೆಟೊ ಬಾತ್. ನನಗೆ ಯೂಶ್ವಲಿ ರೆಡ್ ಕಲರ್ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗಲ್ಲ. ಮೊನ್ನೆ ತಾನೇ ರೆಡ್ಡನ್ನು ಮಾಡಿದ್ದೆ. ಆ್ಯಂಡ್ ಇವಾಗ ಈ ಎಕ್ಸೆಸ್ ಆಯಿಲೆಲ್ಲ ಥರ ಎತ್ತಿಬಿಡ್ತೀವಿ ನಾವು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಫ್ಯಾಟ್. ವಿ ಡೋಂಟ್ ಯೂಸ್ ಆಯಿಲ್ ಆರ್ ಗೀ ಟು ಮಟನ್. ಬಟ್ ಈ ಥರ ಫುಲ್ ಫ್ಯಾಟ್ ಇರುತ್ತಲ್ಲ, ಇದನ್ನೆಲ್ಲ ನಾವು ತೆಗಿತೀವಿ. ಆದರೆ ಅದೇ ಟೇಸ್ಟು. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಸುಮಾರು ಜನ ರೀಲ್ ಅದು ಇದೆಲ್ಲ ಆಗ್ದಾಗೆಲ್ಲ ಹೇಳ್ತಾ ಇರ್ತೀರ ನಿಮ್ಮ ಮನೇಲಿ ಯಾವಾಗೂ ನಾನ್ ವೆಜ್ ಅಂತ. ವೆಜ್ ಮಾಡ್ತೀವಿ, ಬಟ್ ವೆಜ್ ವೀಕ್ಲಿ 2 days. ಆ್ಯಂಡ್ ಮಿಕ್ಕಿದ ದಿನ ಎಲ್ಲ ನಾನ್ ವೆಜ್, ಚಿಕನ್, ಫಿಶ್ ಮತ್ತು ಪ್ರಾನ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ಓಕೆ. ಇವಾಗ ಬಿರಿಯಾನಿ ಇನ್ನೇನು ದಮ್ಮು. ಒಂದು 5 ನಿಮಿಷ ಆದರೆ ಬಿರಿಯಾನಿ ರೆಡಿ. ಅಕ್ಕಿ ಎಲ್ಲ ಅರಳ್ಬಿಟ್ರೆ ಓ ಮೈ ಗಾಡ್ ಹೂವು ಥರ ಇದೆ. ಹೂವು ಥರ ರೈಸ್ ನೋಡಿ ಗೈಸ್. ರೈಸ್ ಹೂವು ವೆಜ್ಜ ನಾನ್ ವೆಜ್ಜ? ನನ್ನ ಪ್ರಕಾರ ಇದು ಹೂವು. ಸೊ ನೀವು ಡಿಸೈಡ್ ಮಾಡ್ಬೋದು. ಈ ಥರ ಇವಾಗ ಒಂದು ಗುಡ್. ಇದು ಗುಡ್ಡ? ಯಾವುದು ಗುಡ್ಡು? ಇರು, ನನಗೆ ಒಂದು ಗುಡ್ ಅಂದ್ಕೊಂಡಿದ್ದೆ. ಇದು ಗುಡ್. ಓ ಮೈ ಗಾಡ್, ಹೆಂಗೆ ಬಿದ್ದೈತೆ ನೋಡು. ಸಾರಲ್ಲಿ ನಾನು ಇವಾಗ ಅಡುಗೆ ಮಾಡ್ತೀನಲ್ಲ, ಅವಾಗೇ ನಂಗೆ ಗೊತ್ತಾಗಿರ್ತದೆ ನಾನು ಯಾವ ಪೀಸ್ ತಿನ್ನಬೇಕು ಅಂತ. ಸೊ ದಟ್ ವಿಲ್ ಮೇಕ್ ಮೈ ವಾಕ್ ಈಸಿ. ಪ್ರೊಮೊಗ್ರಾನೇಟ್ ರೈತ. ಈ ಪ್ರೊಮೊಗ್ರಾನೇಟ್ ನಮ್ಮ ಗಿಡದ್ದು ಗೈಸ್, ಇಲ್ಲಿ ನಮ್ಮ ಮನೆ ಮುಂದೆ ಬೆಳೆದಿರೋ ಗಿಡದ್ದು. ಸೊ ಜಸ್ಟ್ ಲೈಕ್ ದಟ್. ಇದರಲ್ಲಿ ಫುಲ್ ಆನಿಯನ್ಸು ಮತ್ತು ಪ್ರೊಮೊಗ್ರಾನೇಟ್ ಅಷ್ಟೇ. ಎಷ್ಟೊಂದು ಜನಕ್ಕೆ ಲೆಗ್ ಪೀಸ್ ಇಷ್ಟ, ಬಟ್ ನಂಗೆ ನಲ್ಲಿ ಮೂಳೆ ಇಷ್ಟ. ಬಿಸಿ ಗೈಸ್, ಫುಲ್ ಬಿಸಿ ಗೈಸ್. ಇದು ಮಾತ್ರ ಹಾಯ್ ಗಾಯ್ಸ್, ನಾನು ಪಾಪು ಸ್ಫೂರ್ತಿಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ. ನನಗೆ ಇಂಥ ಹೆಲ್ಪ್ ಬೇಡ. And Spurti don't even cares. Yes, we are so helping nature we have. We are so helping nature. Yeah, when we don't have mood coming there, come help me. Yes, and she doesn't want her help. This is so disrespectful and painful to her heart. So go die. We can't go there because my mom is not letting me see laptop. And him to watch TV. Yeah. So we don't have any other go to help her. You don't help me, go get out. And we are tall. We are tall and she's
ಎಸ್ ಶೀ ಈಸ್ ದ ಶೆಫ್. ಕರಿಬೇವು ಬೇಕಂತೆ. ನಾವು ಕಿಚನ್ ಒಳಗಡೆ ಹೆಲ್ಪ್ ಮಾಡೋದು ನಾವಿಬ್ರು. ಅದೇ ಆಚೆ ಅಲ್ಲ. ಔಟ್ ಆಫ್ ಬಾಕ್ಸ್. ಯಾವಾಗ ಔಟ್ ಆಫ್ ಬಾಕ್ಸ್? ಸೋನು ಹಿಂಗೇನೋ ಬೇಕಂದಲ್ಲ ಅದು ಕೊಡಿಸ್ತೀನಿ. ಆದರೆ ನಾನು ನಮ್ಮ ಮನೇಲಿ ಇರೋರ ಬಗ್ಗೆ ಎಲ್ಲ ಈಚ್ ಪರ್ಸನ್ಗೆ 5 ಕ್ವೆಶನ್ಸ್ ಕೇಳ್ತೀನಿ. ಅದಕ್ಕೆ ಎಷ್ಟು ಆನ್ಸರ್ ಮಾಡ್ತೀಯೋ ಅದ್ರ ಮೇಲೆ ನಾನು ನಿನ್ನ ಪರ್ಸೆಂಟೇಜ್ ಮಾಡಿ ನಿಂಗೆ ಏನು ಬೇಕೋ ಅದು ಕೊಡ್ತೀನಿ. ಓಕೆನಾ? ಫಸ್ಟ್ ಸ್ಫೂರ್ತಿ ವಿಂಡೋ ಕ್ಲೋಸ್ ಆಗೋದು ಯಾವಾಗ? ಈಟಿಂಗ್ ವಿಂಡೋ 8:30 to 8:45. ಓ ಕರೆಕ್ಟ್ ಕರೆಕ್ಟಾ? ಸ್ಫೂರ್ತಿ ಒಂದು ದಿನಕ್ಕೆ ಎಷ್ಟು ಗ್ಲಾಸ್ ಫ್ರೆಶ್ ಕುಡಿತಾರೆ? 3 to 4 glass. ಅದರಲ್ಲಿ ಯಶಿಕಾ ಎಷ್ಟು ಗ್ಲಾಸ್ ಮಾಡ್ಕೊಡ್ತಾಳೆ? 2. ನೀನು 1. 3 ಗ್ಲಾಸ್ ಮಕ್ಕಳದ್ದನ ಮಾಡ್ಕೊಂಡು ಕುಡಿತಾವಳ. ಚೈಲ್ಡ್ ಲೇಬರ್ ನೀನ್ 1. ಇವಳು. ಸ್ಫೂರ್ತಿ ಅಲೆಕ್ಸ್ ಅಲ್ಲಿ ಹಾಕೋ ಸಾಂಗ್ ಯಾವ್ದು ಫೇವ್ರೆಟ್ ಸಾಂಗ್? ಪ್ರಿಯತಮ. ಸೊ ನೀವು ಒನ್ ಮೈ ಹಾರ್ಟ್. ಫ್ರೆಂಡ್ ಯಾರು? ಕ್ಲೋಸ್ ಫ್ರೆಂಡ್ 2. ಎನಿ 2. ನಾನು ಹೇಳ್ತೀನಿ ಸಮಿಟನು ಕೋನ. ಓ ಸವಿತಾನು ಕೋನ. ಲಾಸ್ಟ್ ಇದು ಕ್ವೆಶನ್ 4. 4 ಆಗೋಯ್ತು ಅಷ್ಟು ಬೇಗ? ನಾನು ಇಷ್ಟು ಬೇಗ ಆನ್ಸರ್ ಸ್ಫೂರ್ತಿಗೆ ಏನೇನಿಂದ ಅಲರ್ಜಿ? ಏನೇನು ಸ್ಮೆಲ್ಲಿಂದ ಬೇಗ ಅಲರ್ಜಿ ಸ್ಫೂರ್ತಿ? ಪಾಂಡ್ಸ್ ಪೌಡರು ಪರ್ಫ್ಯೂಮ್ಸ್. ಒಳ್ಳೆ ವಾಸನೆ ಆಗಲ್ಲ ಅಂದ್ರೆ ಇನ್ನೇನು ವಾಸನೆ ಆಗ್ತೈತಿ ಇವಳಿಗೆ? ನಾನು ಅಷ್ಟೇನೂ ಅಷ್ಟೇ ಆಗಲ್ಲ. ಎಲ್ಲರದು 5 ಕ್ವೆಶನ್ಸ್ ಕೇಳ್ತೀನಿ. ಪಿಂಕಿ ಬಗ್ಗೆ. ಯಶಿಕಾ ಬಗ್ಗೆ ನಿನ್ ಫೇವ್ರೆಟ್ ಅಲ್ಲ? ಯಶಿಕಾ ಫೇವ್ರೆಟ್ ಕಲರ್? ಲ್ಯಾವೆಂಡರ್. ಓ ಲ್ಯಾವೆಂಡರ್ ಅಲ್ಲ. ಇನ್ಯಾವುದು? ಇನ್ಯಾವುದು? ರೈಟ್. ರೋಸ್ ಪಿಂಕ್ ಆರ್ ಮರೂನ್ ಅಂತೆ. ಇಬ್ರು ಕರೆಕ್ಟ್ ಅಂತೇಳೆ. ರಾಂಗ್. ಲ್ಯಾವೆಂಡರ್ ಇಷ್ಟ, ಮರೂನ್ ಇಷ್ಟ, ಇಲ್ಲ ಲ್ಯಾವೆಂಡರ್ ಇಷ್ಟ ಇಲ್ಲ, ಪಿಂಕೇ ಇಷ್ಟ. ಲ್ಯಾವೆಂಡರ್ ಅವಳ ಫೇವ್ರೆಟ್ ಕಲರ್. ನೀನೆ ಯಶಿಕಾ ಫೇವ್ರೆಟ್ ಚಾಕ್ಲೇಟ್? ಡೈರಿ ಮಿಲ್ಕ್ ಸಿಲ್ಕೋ. ಡೈರಿ ಮಿಲ್ಕ್. ಇಲ್ಲಾಂದ್ರೆ ಫೆರೋರೋಚೆ. ಯಶಿಕಾ ಫೇವ್ರೆಟ್ ಆಕ್ಟಿವಿಟಿ ಏನು ನಮ್ಮ ಮನೇಲಿ? ಅವಳಿಗೆ ಏನು ಇಷ್ಟ ನಮ್ಮ ಮನೇಲಿ? ತಿನ್ನೋದಾ, ಮಲ್ಗೋದಾ, ಅಡುಗೆ ಮಾಡೋದಾ? ವಾಟ್ ಶಿ ಲೈಕ್? ಫ್ರೆಶ್ ಕೊಡೋದು. ಕೆ ಡ್ರಾಮಾನ? ಏನೇ ಹಂಗಂದ್ರೆ ನೋಡ್ತೀಯನೆ ನೀನು? ಕೊರಿಯನ್ ಡ್ರಾಮಾ. ಕಪಲ್ದು. ಓ ಯಶಿಕಾ ನಿನ್ ಗ್ರೇಟ್. ಕಪಲ್ ಸೀರೀಸ್ ನೋಡ್ತಾಳಂತ ಪಾಪು ಹೇಳಿದ್ದು. ಸರಿ ಯಶಿಕಾ ಫೇವ್ರೆಟ್ ಫುಡ್? ಫುಡ್ಡಾ? ಸರಿ ಪೂರ್ತಿ ಬಿರಿಯಾನಿ. ಪೂರ್ತಿ ಮಾಡೋದು ಮಮ್ಮಿ ಮಾಡೋದು? ಯಶಿಕಾ ಬೋರ್ಡೌನ್. ನಿನ್ ಫೇವ್ರೆಟ್ ಫುಡ್ ಏನು ಯಶಿಕಾ? ಯಶಿಕಾ ಬೆಸ್ಟ್ ಫ್ರೆಂಡ್ಸ್ ಎನಿ 2? Only two. Akshita and Mari. ಹೇಳಿದ್ದು ಮರಿ. ಅದನ್ನ ಮಾರಿ ಅಂತ ಸೇವ್ ಮಾಡಿದ್ದೀನಿ. ಅದನ್ನ ಪಾಪ ಮೇರಿ ಅಂತಾನೂ ಓದಿರ, ಮಾರಿ ಅಂತಾನೂ ಓದಿ, ಮರಿ ಅಂತ ಓದಿರ. ಅವಳು -1 ಆಯ್ತು, ಇವಳು -1 ಆಯ್ತು. ಅದಕ್ಕಿನ್ನ ಯಶಿಕಾದ್ 1 ಸೀಕ್ರೆಟ್ ವಿಚ್ ಯು ನೋ? ಓನ್ಲಿ ಯು ನೋ. Nana. So, it's not counted because secrets are secret. ನೀವೇ ಪಾಯಿಂಟ್ ಟು ಬಿ ನೋಟೆಡ್. ಸ್ಫೂರ್ತಿದು 1 ಪಾಯಿಂಟ್ ಅವಳ ಬಗ್ಗೆ ಹೇಳು. ನಿಂಗೆ ಏನಾನ ಗೊತ್ತಿರೋ. ನಂದು 1 ಪಾಯಿಂಟ್ ಹೇಳು. ಅವಾಗ ಸ್ಫೂರ್ತಿ ಫೇವ್ರೆಟ್ ಊಟ ಕಾಂಬೋ ಅಂದ್ರೆ ಮಟನ್ ಬಿರಿಯಾನಿ, ಕರ್ಡು, ಕೋಕೋ, ಬೋಟಿ, ನಾಟಿ ಕೋಳಿ, ಕಬಾಬು ಅಷ್ಟೇ.
ಹೋಟ್ಲವಳು. ಮಿನಿ ಮಿಲ್ಟ್ರಿ ಹೋಟ್ಲ್ ಈಸ್ ಈಕ್ವಲ್ಸ್ ಟು ಸ್ಫೂರ್ತಿ ವ್ಲಾಗ್ಸ್. ಸಾರಿ ಸ್ಫೂರ್ತಿ. ಸರಿ ಆಯ್ತು. ಯಶಿಕಾ ಜಾಸ್ತಿ ಕ್ಲೋಸ್ ಯಾರಿಗೆ ಈ ಮನೇಲಿ? ನನ್ಗ, ಡ್ಯಾಡಿಗ, ಸೋನುಗ, ಪಾಪುಗ, ಪೆಟ್ಸ್ಗ, ಸ್ಫೂರ್ತಿಗ? ಲಾಸ್ಟ್ ಸ್ಫೂರ್ತಿ ಪೆಟ್ಸ್ ಆದ್ಮೇಲೆ ಸ್ಫೂರ್ತಿ ಅಂದಲ್ಲ ನೀನು ಅಲ್ಲೇ. ಪಾಪು ನಿಂಗೆ ಯಾರು ಇಷ್ಟ ಫಸ್ಟ್ ನಮ್ಮ ಮನೇಲಿ? ಯಾರಿಗೆ? ಮಮ್ಮಿ ಇಷ್ಟನಾ, ಡ್ಯಾಡಿ ಇಷ್ಟನಾ, ಸ್ಫೂರ್ತಿ ಇಷ್ಟನಾ? ನನಗೆ ಡ್ಯಾಡಿ ಇಷ್ಟ. ಫಸ್ಟ್ ಡ್ಯಾಡಿ ಇಷ್ಟ, ಆಮೇಲೆ ಆಮೇಲೆ ನೀನು ಇಷ್ಟ. ನೀನು ನೆಕ್ಸ್ಟ್ ಪಾಪು. ನೀನ್ ಲಾಸ್ಟ್. ಇಲ್ಲ ನನ್ಗೊಂಡು ಮಮ್ಮಿ ನನಗೆ ಶಾಕ್. ನಾನು ಸೆಕೆಂಡ್ ಆರ್ ಥರ್ಡ್. ಶಿ ಇಸ್ ಲಾಸ್ಟ್. ಮಮ್ಮಿ ಇಷ್ಟ ಇಲ್ಲ. ಸೋನು ಐ ಲವ್ ಯು. ನೀನ್ ಲಾಸ್ಟ್. ನಾನು ಜಾಸ್ತಿ ಇರಿಟೇಟ್ ಮಾಡ್ಯಾ. ಏನಕ್ಕೆ ಇರಿಟೇಟ್ ಮಾಡ್ತೀನಿ? ಓ ಯಶಿಕಾ ಕರ್ಸಿದ್ಲು. ಯಶಿಕಾ ಗರಡಿಯಲ್ಲಿರೋ 2 ಹುಲಿಗಳಲ್ಲಿ ಒಂದು ಹುಲಿ ಕೈ ಕೊಟ್ಟಿದೆ. ಒಂದು ಹುಲಿ ಕೈ ಕೊಟ್ಟಿದೆ, ಅದಕ್ಕೆ ಇನ್ನೊಂದು ಹುಲಿಯನ್ನು ಕರೀತಿದ್ದಾಳೆ. ಪ್ಲೀಸ್ ಬನ್ನಿ. ಅವ್ನು ಬರೀ ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್. ನೋಡಿ ಗೈಸ್, ಒಂದು ಫೋರ್ ಕಲೆಕ್ಷನ್. ಜಾಸ್ತಿ ಫೋರ್ ಆಗೋನೆ. ನೋಡಿ ನನ್ನ ಕಲೆಕ್ಷನ್ನು, ಆಮೇಲೆ ಕಾರ್ಸ್ ಕಲೆಕ್ಷನ್. ಪಾಪು ನೀನು ಹೋಗಿ ಯಶಿಕಾ ಹತ್ರ. ಯಾರು ಇಷ್ಟ ನಿಂಗೆ ಆರ್ಡರ್ ವೈಸಲ್ಲಿ? ಹೈಯೆಸ್ಟ್ ಲೋಯೆಸ್ಟ್? ಮಮ್ಮಿ, ಫಸ್ಟ್ ಆಮೇಲೆ ಯಶಿಕಾ, ಸ್ಫೂರ್ತಿ, ಸೋನು, ಡ್ಯಾಡಿ. ನಮ್ಮ ಅಪ್ಪನ ಲಾಸ್ಟ್ ಅಲ್ಲಿ ಹಾಕ್ಬಿಡು. ನೀನು ಡಿಸ್ಕ್ವಾಲಿಫೈಡ್ ಮನೇಲಿ. ಮಿಡಲ್ ಇಲ್ಲ, ಇವಳು ಮಿಡಲ್ ಅಲ್ಲ. ಇವಾಗ ನಾನು ಯಾಕೆ ಸೆಕೆಂಡ್ ಇಲ್ಲ? ಸೋನು ನನ್ನ ಸೆಕೆಂಡ್ ಅಂದ. ನೀನು ನನ್ನ ಸೆಕೆಂಡ್ ಅನ್ನೋ ಕಾರಣ, ಲಾಸ್ಟ್ ಹಾಕೋ ಕಾರಣ ಏನು? ಇಷ್ಟ ಇಲ್ಲ. ಇವಾಗ ಸೆಕೆಂಡ್ ಯಾಕಂದ್ರೆ ನಾನು ಚಿಕ್ಕವನಾದಾಗ ಯಾವಾಗ ನೋಡು ಅನ್ಸೋದು. ಓ ಚಿಕನ್ ಹೋದಾಗ ಅಳಿಸ್ತಾ ಇದ್ದೆ ಅಂದ್ರೆ ನಿನ್ ಚಿಕನು. ಲೈಟ್ ಎಲ್ಲ ಆಫ್ ಮಾಡೋದು, ಲೈಟು. ಸೋನು ಇವಾಗ ಹೇಳು ಸೆಕೆಂಡ್ ಹಾಕೊಂಡು. ಮಟನ್ ಬಿರಿಯಾನಿ. ನಾನು ಕೇಳಿದ್ರೆ ಊಟ ಮಾಡ್ಕೊಡ್ತಾಳೆ. ನನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟಾರ್ಟಿಂಗ್ ಅಂದರೆ 500 ಕೊಟ್ಟವಳೆ. ಎಲ್ಲ ಕೊಟ್ಟವಳೆ. ಇನ್ನು ಆರ್ಗ್ಯೂ ಮಾಡಿದ್ರು ಲಾಸ್ಟ್ ಪ್ಲೇಸ್ ಮೇಲೆ ಬರಕ್ಕಾಗಲ್ಲ. ನಾನು ಒಂದು ಸ್ಟೆಪ್ ಮೇಲೆ ಬರಬೇಕು. ಇಲ್ಲ ಇಲ್ಲ. ನಾನು ಬಿಟ್ಕೊಡಲ್ಲ. ಸೋನು ಇವತ್ತು ಪ್ರೂವ್. ಸೋನು ನಾನು ಕೇಳಿದೆ ಸೋನು ನನ್ನ ನರ್ಫ್ರೆಶ್ ಜೊತೆ ನಿಂಗೊಂದು ಫ್ರೀ ಹಾಕೊಳೆ ಸೋನು, ಅಷ್ಟೇ. ಸೋನು, ನೀನು ನನಗೆ ಕೇಳಿದ್ರೆ ಇವನ್ ಬರ್ತ್ಡೇ. ಸೋನು ಐ ಟ್ರೂಲಿ ಲವ್ ಯು ಟುಡೇ. ಇಲ್ಲ, ನಮ್ಮ ಮನೆ ದೇವ್ರು ಅದು. ಹೌದು. ಅದೈತಿ ಹಿಂದೆಗಡೆ. ನನ್ನ ಕಾಲೇಜ್ ಬೇಡ. ನೀನು ನನ್ನ ಜಾಸ್ತಿ ಇರಿಟೇಟ್ ಮಾಡ್ತೀಯ ಅಷ್ಟೇ. ಏನಕ್ಕೆ ಇರಿಟೇಟ್ ಮಾಡ್ತೀನಿ ಹೇಳು? ನಾನು 1 ಅವರ್ ಟಿವಿ ನೋಡ್ಬೇಕಂದ್ರೆ ಹಂಗೆ ಪ್ಲಗ್ ಇಟ್ಬಿಡ್ತೀಯ. ಅದೊಂದು ಬೇಡ ಕೇಳಿದ ತಕ್ಷಣ ಮಾಡೋದೇ ಇಲ್ಲ. ಏನ್ ಮಾಡಿಲ್ಲ? ನಾನು ಚಿಕ್ಕವನಾದಾಗ ಯಾವಾಗ ನೋಡು ನಿನ್ ಭಯ ಬಿದ್ರೇನು ಮಾಡ್ಸೋದು. ಇವಾಗ ತುಂಬಾ ದೊಡ್ಡ ಮನುಷ್ಯ. ಏನಕ್ಕಂದ್ರೆ 3 ವರ್ಷದಿಂದ ಅಲ್ಲೇ ಮಲ್ಕೊಂಡಿದ್ದೀನಿ, ಏನೂ ಆಗಿಲ್ಲ. ಇವಳು ರೂಮಾಗ 4 ವರ್ಷ, ಇನ್ ರೂಮಾಗ 1 ವರ್ಷ. ಅದ್ರ ಬೇಸಿಕ್ಸ್ ಗೊತ್ತಾಗ್ತಾ ಇಲ್ಲ. ಡಿಪ್ರೆಷನ್ ಆಗ್ತಾ ಇದ್ದೀನಿ. ಪಾಪು ಯು ಕಾಂಟ್ ಟೆಲ್ ದಟ್ ಬ್ರೋ. ಏನ್ ಡಿಪ್ರೆಷನ್? ಪಾಪ ಮಗು ಸ್ಫೂರ್ತಿ ರೂಮಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ರೂಮಿಗೆ ಬಂದು ಹತ್ಕೊಂಡು ನನ್ನ ಪಕ್ಕ ಮಲಗಿದ್ದ. ಅದಕ್ಕೆ ಸ್ಫೂರ್ತಿ ರೂಮಲ್ಲಿ ಏನಾಗುತ್ತೋ ಅದು ಯಾವಾಗ ಅಂದ್ರೆ ಒಂದ್ಸತ ಏನೋ ಆಗಿತ್ತು. ಅದು ಚಿಕ್ಕವನಾಗಿರೋದ. ನೋಡ್ಕೊಂತಾಳೆ ತಾನೇ ಅವಳು. ಎಷ್ಟು ಚೆನ್ನಾಗಿ ಕಂಬ್ಳಿ ಹೊತ್ಸಿ ಪಕ್ಕದಲ್ಲಿ. ಆದ್ರೆ ಜ್ವರ ಬಂದಿತ್ತಲ್ಲ, ಅದೇ ಮುಖ ನನ್ನ ಮೇಲೆ, ನನ್ನ ಕಾಲು ಇಲ್ಲೆಲ್ಲ ಅವಳ ಬಾಡಿ, ನನ್ನ ಬಾಯಿ ರೂಮಲ್ಲಿ ಮಲ್ಗಲ್ಲ. ಯಾರ ರೂಮ್ ಇಷ್ಟ? ನನ್ನ ರೂಮ, ಅವಳ ರೂಮ, ಇವಳ ರೂಮ? ಟಾಪ್ 1 ಟಾಪ್ 2. ಟಾಪ್ 1 ನಮ್ಮ ರೂಮ. ಯಾಕೆ ನೀನ್ ಮಲ್ಕೊಂಡ? ಸಾಕೆ ಚಿಕ್ಕ ಬ್ರೈಬ್ ಮಾಡಿದ್ದು. ನಿಮ್ ಗಂಡಿದೋಣೆ ಅಲ್ಲ, ಪಕ್ಕದಲ್ಲಿ ಮಲ್ಕೊಂತಾನಲ್ಲ, ನಾನು ನಿನ್ ಕಾಲು ಇಲ್ಲ, ನಾನು ಹೇಳಿದ್ದು
ನಂಗೆ ಇಷ್ಟ ಆಗಲ್ಲ. ನೀನು ಸೇಮು ಅವಳು ಸೇಮು. ಅಂದ್ರೆ ನೀನೇನೋ ಹೇಳ್ತೀಯ, ಅವಳನ್ನು ಅದನ್ನೇ ಹೇಳ್ತಾಳೆ. ನಂಗೆ ಇಷ್ಟ ಆಗಲ್ಲ. ಡಿಪ್ರೆಷನ್ ಆಗ್ತದೆ. A girl who has 6 foot is cat. It's still okay, but half of them know because it's called dash 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 teaching. ಅವತ್ತಿನ ಚೆನ್ನಾಗಿ ಹೇಳ್ದ. Why would I want my wife to teach my children bad words? Why would I want my wife to teach their children bad words? So I have thought only bad words to you. And then why would you accept? Andre, because she knows to cook them. I'm happy. I'll be happy if my wife cooks. But not teaching bad words. I'll get more depression and bad words. Okay, but that day you told, I want my wife to be just like my sister. You are a perfect wife material and all. That night you said. That was in your room. No, he's accepting you as wife material but not mother material. A girl who has my character. Okay, but I should teach you cooking 1 year without that. Entertaining is Papu's. But you should know cooking now. It's better than you. In wife, okay? Daddy character ಆಗಿರ್ತೀಯ ನಿನ್ನ ವೈಫ್ಗೆ. ಸೀನೇ ಇಲ್ಲ. ಡ್ಯಾಡಿ ಹತ್ರ ಏನು? ಮತ್ತೆ ಇನ್ನೂ ಚೆನ್ನಾಗಿ ನೋಡ್ಕೊಂತೀಯ ನಿನ್ನ ಹೆಂಡ್ತಿನ? ಮತ್ತೆ ಡ್ಯಾಡಿ ನನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇರ್ತಾರೋ ನಿನ್ನ ಹೆಂಡ್ತಿನ ಹಂಗ್ ನೋಡ್ಕೊಂತೀಯ ಇಲ್ಲ ಅದಕ್ಕಿನ್ನ ಚೆನ್ನಾಗಿ ನೋಡ್ಕೊಂತೀಯ? ಅರ್ಧ ಟ್ರೀಟ್ ಮಾಡ್ತೀನಿ. ಲವ್ ಮಾಡ್ತೀಯ. ಇಲ್ಲ. ಚೆನ್ನಾಗಿ ನೋಡ್ಕೊಂತೀಯಾ? ಕೇರ್ ಮಾಡ್ತೀಯಾ? ಹೆಂಗೆ? 50-50. ಇವಾಗ ಡ್ಯಾಡಿ ಹತ್ರ 50% ತಗೊಂತೀಯಾ? ಡ್ಯಾಡಿ ಗುಡ್ ಹಸ್ಬೆಂಡ್ ಅಲ್ಲ ನನಗೆ. ಡಿಪ್ರೆಷನ್. ಡ್ಯಾಶ್ ಡ್ಯಾಶ್ ಹಾಕೋಣ. ಆಯ್ತು. ನಿನ್ಗೆ ಇವಾಗ ಮಗಳು ಹುಡ್ತಲ್ಲ ಗರ್ಲ್ ಬೇಬಿ, ಆ ಗರ್ಲ್ ಬೇಬಿಗೆ ನಿನ್ನಂತ ಹುಡುಗನ ಮದ್ವೆ ಮಾಡಿಸಲ್ಲ? ನಿನ್ನಂತಾನೆ ಹುಡುಗ, ಸೇಮ್ ನಿನ್ ತರನೇ ಇರ್ತಾನೆ ಹುಡುಗ. ನಿಂದೆ ಅದಲ್ಲ. ನಿನ್ ಮಗನಲ್ಲ. ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾ ಇದೀಯಾ?